ಮಹಾಂತ ಸ್ವಾಮಿಗಳಿಗೆ ಒಂದು ದಿವ್ಯವಾದ ಚಿಂತನೆ ಇತ್ತು. ಅದೇನು ಅಂದರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಸಮಾಜದಲ್ಲಿ ಜಾಗೃತಿಯನ್ನು ಮಾಡಿದಂಥವರು. ಅಂತಹ ಸ್ವಾಮಿಗಳು ಈಗ ಅವರ ಶಿಷ್ಯಂದಿರನ್ನು ತಯಾರು ಮಾಡಿದ್ದಾರೆ. ಅಕ್ಕನ ಬಳಗ ಅಂತ ಕರೀತಾರೆ. ಈ ಸ್ಥಳೀಯ ಹೆಣ್ಣು ಮಕ್ಕಳೆಲ್ಲ ಸೇರಿ ಈಗ ಆ ಮಹಾಂತ ಜೋಳಿಗೆಯಲ್ಲಿ ಪಾಲ್ಗೊಂಡು ಜನರನ್ನು ಪರಿವರ್ತನೆಗೊಳಿಸ್ತಾ ಇದ್ದಾರೆ. ಇದು ನಿಜವಾದ ಈ ಮಠದ ಬೆಳಕು. ನಾವೀಗ ಅವರನ್ನು ಭೇಟಿಯಾಗೋಣ, ಅವರೊಂದಿಗೆ ನಾವು ಆ ಮಹಾಂತ ಜೋಳಿಗೆಯಲ್ಲಿ ಪಾಲ್ಗೊಳ್ಳೋಣ. ನಮಸ್ಕಾರ. ಮಹಾಂತ ಸ್ವಾಮಿಗಳು ಸಮಾಜವನ್ನು ಪರಿವರ್ತನೆ ಮಾಡಬೇಕು ಎಂಬ ಛಲತೊಟ್ಟು ಈ ಜೋಳಿಗೆಯ ಕಲ್ಪನೆಯನ್ನು ತಂದದ್ದು. ಖುದ್ದು ಅವರೇ ಜನರ ಬಳಿಗೆ ಹೋಗಿ ಜನರಲ್ಲಿದ್ದಂತಹ ದುಶ್ಚಟಗಳನ್ನು ಬಿಡಿಸ್ತಾ ಇದ್ರು. ಇಂದು ಅದನ್ನು ಅಕ್ಕನ ಬಳಗದವರು ನೆರವೇರಿಸ್ತಾ ಇದ್ದಾರೆ. ನೀನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು. ನೀನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು. ಅಂತೆಯೇ ನೀನು ಗುರುವಾದೆ, ಅಂತೆಯೇ ನಾನು ಶಿಷ್ಯನಾದೆ. ಅಂತೆಯೇ ನೀನು ಗುರುವಾದೆ. ಹೀಗೆ ಮನೆ ಮನೆಗೂ ಹೋಗಿ ಜನರ ವ್ಯಸನಗಳ ಬಗ್ಗೆ ತಿಳುವಳಿಕೆ ಹೇಳಿ ಅವರಲ್ಲಿ ಸದ್ಭಾವನೆಯನ್ನು ತುಂಬಿ ನೀನು ಈ ಹೊತ್ತಿನಿಂದ ಶರಣನಾಗಿದ್ದೀ ಎಂದು ಮನವರಿಕೆ ಮಾಡಿ ಅವರಿಗೆ ಲಿಂಗ ಧಾರಣೆಯನ್ನು ಮಾಡುವುದರ ಮೂಲಕ ಅವರನ್ನು ಮಾನಸಿಕವಾಗಿ ಪ್ರೌಢರನ್ನಾಗಿ ಮಾಡಿ ಅವರಲ್ಲೂ ಧರ್ಮಶ್ರದ್ಧೆಯನ್ನು ತುಂಬುವಂತೆ ಮಾಡುವ ಈ ಅರ್ಥಪೂರ್ಣ ಕಾಯಕದಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಇಲ್ಲಿ ನಾವು ಎದಕ್ಕೆ ಬಂದೀವಂದ್ರೆ ಇವತ್ತು ಮಹಾಂತ ಜೋಳಿಗೆ ಕಾರ್ಯಕ್ರಮ ಇದನ್ನ ಹೇಳ್ಯಾರಿ ಅಜ್ಜರ್. ಚಟ ಬಿಡ್ರಿ ಅಂತ ಹೇಳ್ಯಾರ ಅಜ್ಜರ್. ಏನಂದ್ರೆ ಚಟ ಅಂದ್ರೆ ಎಲ್ಲರಿಗೂ ಇರತ್ತಾವು, ಇಲ್ಲಂತಲ್ಲ. ದುಶ್ಚಟ ಅಂದ್ರೆ ಅವು ಬೀಡಿ, ಸಿಗರೇಟ್, ಮದ್ಯ ಕುಡಿಯೋದು, ಇವೆಲ್ಲ ನೀವು ಏನಂದ್ರೆ ಇವನ್ನೆಲ್ಲ ಯಾಕೆ ಮಾಡಬಾರ್ದಂದ್ರೆ ನಿಮ್ಮ ಸಂಸಾರ ಹಾಳಾಗ್ತದೆ ಇದರಿಂದ. ಹೌದಲ್ರಿ? ನೀವು ದುಡ್ದಿದ್ದೆಲ್ಲ ಏನು ಮಾಡ್ತೀರಿ? ಅದಕ್ಕಂತ ಖರ್ಚು ಮಾಡಿಬಿಡ್ತೀರಿ. ಅದನ್ನು ನೀವು ಉಳಿಸಿದ್ರಿ ಅಂದ್ರೆ ಮುಂದೆ ನಿಮ್ಮ ಆರೋಗ್ಯ ಚಲೋ ಇರ್ತೈತಿ, ನಿಮ್ಮ ಮನ್ಯಾಗ ಎಲ್ಲರೂ ಹೆಣ್ಮಕ್ಳು ಚಲೋ ಇರ್ತಾರೆ, ಮಕ್ಕಳ ಜೀವನ ಚಲೋ ಆಗ್ತೈತಿ, ಮಕ್ಕಳು ವಿದ್ಯಾವಂತರ ಆಗ್ತಾರೆ. ಅದಕ್ಕೆ ನೀವೇನು ಮಾಡ್ರಿ, ಇನ್ಮ್ಯಾಗ ಚಟ ಬಿಡು. ನಮ್ಮ ಅಜ್ಜಾರು ಅದಕ್ಕಂತನೇ ಕಳ್ಸಾರಿ. ಸಾವಿರದ ಶರಣು ಸರಿಗಮ ಪದನಿ ಸಾವಿರದ ಶರಣು. ತನ್ನ ದುಷ್ಟ ಪರಿಣಾಮ ಏನಿರ್ತಾವ, ಚುಟ್ಟ ಸೇದ ದಂಡನ ಅವೆಲ್ಲ ಜೋಳಿಗ್ಯಾಗ ಹಾಕ್ಬೇಕನ್ನೋದು ಭಾವನೆ ಮುಂದಿನ ವ್ಯಕ್ತಿಗೆ ಬಂತಂದ್ರೆ ಆ ಮುಂದಿನ ವ್ಯಕ್ತಿದು ಮುಂದಿನ ಜೀವನನೇ ಬದಲಾವಣೆ ಆಗದ ಅನ್ನೋದು ಒಂದು ಅದು ಇದು. ಇಷ್ಟೇ ಅಲ್ಲ, ಈ ಸ್ವಾಮಿಗಳು ಇಲ್ಲಿನ ಜನರಿಗೆ ಸಮಾನತೆಯನ್ನು ಕಲ್ಪಿಸುವಲ್ಲಿ, ಜನರ ದುಃಖಗಳನ್ನು ನಿವಾರಿಸುವಲ್ಲಿ, ವಿವೇಕವನ್ನು ತುಂಬುವುದರಲ್ಲಿ ಸಮರ್ಥ ಗುರುವಾಗಿ ಬೆಳಗಿದ್ದಾರೆ. ಶಕ್ತಿ ಇದ್ದಂಗೆ ನಮ್ಮ ಅಪ್ಪ ಅವರ ನಮಗೆ ಅಪ್ಪ ಅವ್ರ ಪೀಠದೊಳಗೆ ಕೂತ್ಕೊಂಡಾಗೈತಲ್ಲ, ಪ್ರತಿಯೊಬ್ಬರು ಯಾರ ಭಕ್ತರು ಬರಲಿ, ಬರ್ರಿ ಅವ್ವಾರ, ಕುಂದರಿ ಅವ್ವಾರ, ಹೇಳ್ರಿ ತಾಯಿಯವ್ರ, ನಿಮ್ಮ ಕಷ್ಟ ಏನೈತಿ ಅಂತ ಹೇಳಿ ನಮ್ಮನ್ನು ಕರೆದು ಕೇಳಿ ತಮ್ಮ ವಚನಗಳ ಮುಖಾಂತರ, ಅದರ ವಿಶ್ಲೇಷಣೆಯ ಮುಖಾಂತರ ನಮ್ಮ ಮನಸ್ಸಿಗೆ ಸಮಾಧಾನ ಹೇಳ್ತಾರೆ. ಮತ್ತು ದೇವದಾಸಿ ಮಕ್ಕಳಿಗೆ ಅಪ್ಪ ಅವರು ಒಂದು ಸ್ಕೂಲನ್ನು ನಿರ್ಮಾಣ ಮಾಡಿದ್ದಾರೆ ಅಥಣಿ ಒಳಗೆ. ಹೀಗೆ ಈ ಮಹಾಂತ ಸ್ವಾಮಿಗಳದ್ದು ಮಹತ್ವಪೂರ್ಣ ಕಾಯಕ ಅಂತಾರೆ ಭಕ್ತರು. ಶಿವಾನುಭವ ಅಂತಕ್ಕಂಥದ್ದು ಹೇಳಿದ್ರೆ ಸಾಲಲ್ಲ, ಅದನ್ನು ಆಚರಿಸಬೇಕು. ಆಚರಿಸೋದು ಹೇಗೆ ಅನ್ನೋದೇ ಎಲ್ಲರ ಪ್ರಶ್ನೆ.